ಈ ಕ್ಷೇತ್ರದಲ್ಲಿ ಮಹಾತಾಯಿಗೆ 3 ವಾರಗಳ ಕಾಲ ಮೆಣಸಿನಕಾಯಿ ನೈವೇದ್ಯ, 1 ವಾರ ಮೊಸರನ್ನ ಸಮರ್ಪಣೆ ಮಾಡಿದರೆ ನಿಮ್ಮೆಲ್ಲ ಜಮೀನು ವಿವಾದಗಳು ಮಾಯ, ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಆ ಕ್ಷೇತ್ರ ಇರೋದಾದರೂ ಎಲ್ಲಿ ಅಂತೀರಾ? ಬನ್ನಿ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಕಡೆಯಿಂದ ತೊಂದರೆ ಆಗ್ತಾ ಇದೆ. ಅದ್ರ ಕಡೆಯಿಂದ ನಾವು ಅನ್ಕೊಂಡು ಮಾಡಿದ್ರೆ ಈಗ ನಮ್ಮ ಶತ್ರುಗಳು ಯಾವ್ದಾದ್ರು ಇರ್ತಾರೆ, ನಮ್ದು ಏನಾದರೂ ಪ್ರಾಪರ್ಟಿ ಕಡೆದು ಬೇರೆ ಏನಾದರೂ ಅಂದ್ಕೊಂಡಿರೋದು ಅದು ಅಂದ್ಕೊಂಡ್ರೆ ಇದು ಮಾಡಿಬಿಟ್ಟು ಅಮ್ಮನಿಗೆ ಮೊಸರನ್ನ ಎಡೆ ಬಂದು ಇನ್ನೊಂದು ಸಾರಿ ಬಂದು ಮೊಸರನ್ನ ಎಡೆ ಹಾಕ್ತೀವಿ. ಪ್ರಿಯ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಕೆರೆಯ ಕಟ್ಟೆ ಮೇಲೆ 1 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವ ಈ ಸನ್ನಿಧಿಯೇ ಮುಕ್ಕಂಡೇಶ್ವರ ಸಮೇತ ಭದ್ರಕಾಳಿ ದೇವಾಲಯ. ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಇಲ್ಲಿ ಭಕ್ತಾದಿಗಳು ಮಹಾತಾಯಿಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಶತ್ರುಬಾಧೆಯನ್ನು ನಿವಾರಿಸುವಂತೆ 3 ವಾರಗಳ ಕಾಲ ಮೆಣಸಿನಕಾಯಿ ನೈವೇದ್ಯವನ್ನು ಮಾಡುತ್ತಾರೆ. ಇದು 4ನೇ ವಾರದಂದು ತಾಯಿಗೆ ಮೊಸರನ್ನವನ್ನು ಸಮರ್ಪಣೆ ಮಾಡಿದರೆ ಶತ್ರು ಬಾಧೆ ನಿವಾರಣೆಯಾಗಿ ಶತ್ರುಗಳು ಕೂಡ ಮಿತ್ರರಾಗ್ತಾರಂತೆ. ಇನ್ನು ಯಾವುದೇ ರೀತಿಯ ಭೂಮಿ ವಿವಾದಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ಬಗೆಹರಿದು ತಾಯಿಯ ಕೃಪಾ ಕಟಾಕ್ಷ ಒಲಿದು ನೆಮ್ಮದಿಯ ಜೀವನ ನಡೆಸಲು ಈ ತಾಯಿ ನೆರವೇರಿಸುತ್ತಾಳಂತೆ. ಆ ನಿಟ್ಟಿನಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಎಂದು ಇಲ್ಲಿಗೆ ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಂಡಿದ್ದಾರೆ. ನೀವು 16 ಕ್ಷೇತ್ರಗಳನ್ನು ಸುತ್ತಿ ಬೇಸತ್ತಿದ್ದೀರಾ? ಹಾಗಾದರೆ ಕಾಳಪ್ಪನಲ್ಲಿ ಇರುವ ಭದ್ರಕಾಳಿ ಸಮೇತ ಮುಕ್ಕಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇನ್ನು ಯಾವ ಸಮಸ್ಯೆಗಳಿಗೆ ಯಾವ ರೀತಿಯ ಅಭಿಷೇಕ ಮಾಡಬೇಕು, ಮೆಣಸಿನಕಾಯಿ ನೈವೇದ್ಯ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿಗೆ ಆಗಮಿಸಿ ನೈವೇದ್ಯವನ್ನು ಮಾಡಿರುವ ಭಕ್ತಾದಿಗಳು ಈ ತಾಯಿಯ ಪವಾಡಗಳು, ಮಹಿಮೆಯ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ. ಏನಾದರೂ ನಮಗೆ ಯಾವುದಾದ್ರೂ ಒಂದು ನನಗೆ ಏನೋ ಒಂದು ಪ್ರಾಪರ್ಟಿ ಕಡೆದು ಏನೋ ಒಂದು ಆಗಬೇಕು ನನಗೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅದಕ್ಕೆ ನಾನು ಅರ್ಚಕರನ್ನು ಕೇಳಿದೆ. ಅವಾಗ ಹೇಳಿದ್ರು ಅದು ಮೆಣಸಿನ್ಕಾಯಿ ಅರ್ದ್ಬಿಟ್ಟು ನೀವು ಅದು ಹಾಕಿ ಅದು ಇದು ಮಾಡಿಬಿಟ್ಟು ಹೋಗಿ 3 ವಾರ ಹಾಕಿ 3 ವಾರ ಆದಮೇಲೆ ಮೊಸರನ್ನ ಅಮ್ಮನಿಗೆ ಬಂದು ಎಡೆ ಮಾಡಿ ಅಂತ ಹೇಳಿದ್ದಾರೆ. ಅದು ಮಾಡ್ತಾ ಇದ್ದೀನಿ. ಸುಂಕದಕಟ್ಟೆ ಅನ್ಸೂಯಮ್ಮ ಅಂದ್ಬಿಟ್ಟು